ಬಸ್ ಬಸ್ ಬರ್ತದ ಏನಿನ ಹೆಸರು ಕ್ಯಾಶ್ ಕ್ಯಾಶ್ ವಾಶಿ ಯಾಕೆ ಕೊಲೆ ಮಾಡಿದೀನಿ ಉಮನ ಹತ್ರ ಕೊಲೆ ಯಾಕೆ ಮಾಡಿದೆ ಗೊತ್ತಿಲ್ಲ ನಿನಗೆ ಯಾವ ಬಾಯಿ ಬಿಡಿಸ್ಬೇಕಂತ ಚೆನ್ನಾಗಿ ಗೊತ್ತು ತಿಳಿ ಏನೋ ನಾವು ಸರಿ ಹಾಕು ನನಗೆ ಡೌಟ್ ನನಗೆ ಡೌಟ್ ಉಂಟು ಸರ್ ನನಗೆ ಡೌಟ್ ಉಂಟು ಯಾರ ಮೇಲೆ ನನಗೆ ಕಾಶಿ ಮೇಲೆ ನೀನಲ್ಲ ಗೌತಮ್ ಮೇಲೆ ಸಮಸ್ಯೆ ಮಾಡ್ತೀನಿ ಗೌತಮ್ ಮೇಲೆ ಡೌಟ್ ಉಂಟು ಅದೇನು ಮೀಸೆ ನಿನ್ಗೆ ಗುರ್ತಿಲ್ವ ಮಾರ ನಮ್ದು ನಾವು ಏನು ಅಪ್ಪನ ಮನೆ ಇದು ಕೂಗಾಡ್ಲಿಕ್ಕೆ ಇಲ್ಲೇನ್ ಮಾಡಿ ತಿಂತ ಇದ್ದೀಯ ಮಾರಾಯ. ನಾನು ಅಲ್ಲಿಂದ ಈಚೆ ಓಡಿ ಬಂದೆ, ಪೊಲೀಸ್ ಬಂದು ಇನ್ಸ್ಪೆಕ್ಟರ್ ಕರೀತಾರ ಅಂತ ಹೇಳ್ದ. ನಾನು ಆಚಿಂದ ಈಚೆ ಓಡಿ ಬಂದೆ, ನೋಡು ಎಲ್ಲ ಇನ್ಸ್ಪೆಕ್ಟರ್ ಹೊಡೆದು ಬಾಯಿ ಬಿಡಿಸ್ತಾ ಇದ್ದಾರೆ. ನೀನು ಜಪ್ಪಯ್ಯ ಅಂದ್ರೆ ಯಾವ ಕಾರಣಕ್ಕೂ ಬಾಯಿ ಬಿಡ್ಲೇಬಾರ್ದು. ಅದರಲ್ಲೂ ಕೇಕ್ ಕಟ್ ಮಾಡೋ ಚೂರಿ ಹಿಡ್ಕೊಂಡು ವಿಷಯ ನೀನು ಹೇಳಿದಿ ನಮ್ಮ ಬೊಜ್ಜೆ ಆಗ್ತದೆ. ಅವ್ರು ಏನು ಕೇಳಿದ್ರು ನಮ್ಗೆ ಗೊತ್ತಿಲ್ಲ ಸರ್ ಹೇಳ್ಬೇಕು. ಯಾಕೆ ಮಾತಾಡೋದಿಲ್ಲ? ಯಾಕೆ ಕೇಕ್ ಕಟ್ ಮಾಡೋ ಚೂರಿ ವಿಷಯ ಹೇಳಬಾರ್ದ? ನನಗೆ ಸುಳ್ಳು ಹೇಳುವ ಅಭ್ಯಾಸ ಉಂಟು ಸರ್. ನನಗೆ ಸುಳ್ಳು ಹೇಳಿದ್ದು. ಸುಳ್ಳು ಹೇಳಿದ್ರೆ ನಾಲಿಗೆ ಸಿಗ್ದಾಕ್ತೀನಿ ಮಗನೇ. ಏನಿನ ಹೆಸರು? ನನ್ನ ಹೆಸರು ಸತೀಶ ಮತ್ತು ಗೋಪಿನಾಥ. ಸತೀಶ ಗೋಪಿನಾಥ. ಅದ್ಯಾಕೆ ಎರಡು ಹೆಸರು? ತೊಟ್ಲಿಗೆ ಹಾಕುವಾಗ ಸತೀಶ, ತೊಟ್ಲಿಂದ ತೆಗೆಯುವಾಗ ಗೋಪಿನಾಥ. ಮತ್ತೆ ಬಿದ್ದ ಮೇಲೆ ಇಲ್ವಾ? ಬಿದ್ದಾಗ ಕುಳ್ಳ ಅಂತ ಕರೆದ್ರು. ಹೋಗಲಿ ಇಲ್ಲ ಏನಿನ ಹೆಸರು? ಹೆಸರಣ್ಣ? ಓ ಕಿಂಕಿ ರಮನಾಥ ಅಂದ್ರೆ ನೀನೆಯಾ? ಹೋಗಲಿ ಇಲ್ಲ ಒಂದು ಬರ ನೀವು ಒಂದು ಬರ ಯಾರಿಗೆ ಸೇರ್ಬೇಕಾಗಿಲ್ಲ. ಏನ ನಿನ್ನ ಹೆಸರೇನ? ನಿನ್ನ ಹೆಸರೇನ? ಅವನ ಹೆಸರು ನಾನು ಹೇಳ್ಬೋದು ಸರ್. ಶಡಪ್. ಯಾಕಣ್ಣ ಬಾಯಿ ನೋಣ? ಏಯ್ ಹೆಸರೇನ ಇದು? ಹೆಸರೇನ ಇದು? ಅವನಿಗೆ ಕಿವಿ ಕೇಳುವುದಿಲ್ಲ. ನೀವು ಮೊದಲೇ ರಾಗ ನಿನಗೆ ಬಿಡ್ಲಿಲ್ಲ ಅಲ್ಲ. ಹೆಸರೇನ? ಇನ್ಸ್ಪೆಕ್ಟ್ರೆ ಸ್ವಲ್ಪ ಹಗುರ ಮಾತಾಡಿ. ಹಗುರ ಮಾತಾಡ್ಬೇಕಾ? ಹಗುರ ಮಾತಾಡ್ಬೇಕು ನಿನಗೆ. ಏಯ್ ಏನ ಹೆಸರೇನ? ಸೋಮನಾಥ. ಹಾ ಹೋಗಲ್ಲ ಸೋಮನಾಥ. ನನ್ಗೆ ನನ್ನ ತಂದೆ ಮೇಲೆ ಡೌಟ್ ಉಂಟು. ಅದ್ಯಾಕೆ? ಯಾಕಂದ್ರೆ ಆಸ್ತಿಗೋಸ್ಕರ ಮದುವೆ ಮಾಡಿಸೋದ ತಂದೆಯವ್ರ ಹತ್ರ ಆಗಾಗ ಉಪದ್ರ ಕೊಡ್ತಾ ಇದ್ವಿ. ಅದಕ್ಕೆ ತಂದೆಯವ್ರು ಹೇಳ್ತಾ ಇದ್ರು, ಇದೇ ರೀತಿ ಉಪದ್ರ ಕೊಟ್ರೆ ಒಂದಲ್ಲ ಒಂದ್ಸು ಜೀವ ತಗೊಳ್ತೇನೆ ಅಂತ ಹೇಳ್ತಾ ಇದ್ರು ಸರ್. ಅದಕ್ಕೆ ಆ ಕೇಕ್ ಕಟ್ ಮಾಡೋ ಚೂರಿಂದ ತಂದೆಯವರೇ ಹಾಕೊಂಡಿರ್ಬೇಕು ಸರ್. ಮಗನ ತರಳಾಗಿದೆ ನೀನಾಗಿ ಅವರಿಗೆ. ಏಯ್ ಹೋಗಲೇ ನೋಡು, ನೀವು ಒಳ್ಳೆ ಹುಡುಗ. ತಮಾಷೆ ಮಾಡ್ತೀನಿ. ಏಯ್ ಬಾ ನೋಡು, ರಮನಾಥ, ಕಿಂಕಿ ರಮನಾಥ, ನೀವು ಒಳ್ಳೆ ಹುಡುಗ. ನೋಡು, ನೀನು ಕೂಡ ಮನೆ ಕಳಿಸ್ತೀನಿ, ಅವ್ರಿಗೆ ಒಳಾಗ್ತೀನಿ. ನಿಜ ಹೇಳ್ಬೇಕು, ಸತ್ಯ ಹೇಳ್ಬೇಕು. ಹಾ ಆಯ್ತಾ? ಸತ್ಯ ಹೇಳೋ, ಅದು ಸರಿ ಮಾಡ್ತೀನಿ. ಮತ್ತೆ ನೋಡು, ಕೇಕ್ ಕಟ್ ಮಾಡಿ ಚಾಕುವಿಂದ ಏನು ಮಾಡಿದೆ? ಸತ್ಯ ಹೇಳು. ಮನೆ ಕಳ್ತೀನಿ ನಾನು. ಮುಂದ್ಬಾ ಆ ಕೇಕ್ ಕಟ್ ಮಾಡಿ ಚಾಕು ತಗೊಂಡು ಏನು ಮಾಡಿದೆ? ಹೇಳ್ತೇನೆ ಪೊಲೀಸ್ರೆ. ಗುಡ್. ಆ ದಿನ ಹೇಳಿದ್ರೆ ನಾವು ಜೈಲಿ ಹೋಗ್ತೀವಿ. ಹೇಳ್ಬೇಡ ರಮನತ್ತ, ಹೇಳಿದ್ರೆ ಜೈಲಿ ಹೋಗ್ತೇವೆ. ಹೇಳ್ಬೇಡ. ನಾನು ಹೇಳ್ತೇನೆ, ಸತ್ಯವನ್ನೇ ಹೇಳ್ತೇನೆ ಇನ್ಸ್ಪೆಕ್ಟ್ರೇ. ಸತ್ಯವನ್ನೇ ಹೇಳ್ತೇನೆ ಪೊಲೀಸ್ರೆ. ಮಗನ ರಾಗಬೇಡ. ಸೀದಾ ಹೇಳು. ಆ ದಿನ ಆ ಚೂರಿಯನ್ನು ತೆಗೆದುಕೊಂಡು. ಬೇಡ ರಮನತ್ತ, ಹೇಳ್ಬೇಡ. ಹೇಳಿದ್ರೆ ನಾವು ಜೈಲಿ ಹೋಗ್ತೀವಿ. ಹೇಳ್ಬೇಡ. ವಾಸ್ತವ ನನಗೆ ನೀನು ಏನು ಮಾಡಿದ್ರು ನಾನು ಸುಮ್ಮನೆ ಇರೋದಿಲ್ಲ. ನೀನು ಕೆಟ್ಟ ಹೇಳಿದ್ರು ನಾನು ಸುಮ್ಮನೆ ಇರ್ತೇನೆ ಅಂತ ಹೇಳಿದ್ನ. ಹೇಳ್ತೇನೆ, ಸತ್ಯವನ್ನೇ ಹೇಳ್ತೇನೆ ಇನ್ಸ್ಪೆಕ್ಟ್ರೇ. ಸತ್ಯವನ್ನೇ ಹೇಳ್ತೇನೆ ಪೊಲೀಸ್ರೇ. ಹೊಡಿಬಿಡಿ. ಆ ದಿನ ಆ ಚೂರಿಯನ್ನು ತೆಗೆದುಕೊಂಡು. ರಮನತ್ತ, ಹೇಳ್ಬೇಡ.
ಮೇಲೆ ಡೌಟ್ ಉಂಟಲ್ಲ ಡೌಟ್. ತೆಂಡೂಲ್ಕರ್ ಗೋಲ್ಡ್. ತೆಂಡೂಲ್ಕರ್ ಯಾರು ಕೇಳಿದ್ರು ನಿನ್ನ ಹತ್ರ? ನಿನಗೆ ಯಾರ ಮೇಲೆ ಅನುಮಾನ ಉಂಟನ? ಅನುಮಾನ? ಇನ್ಸ್ಪೆಕ್ಟ್ರೆ, ಸತ್ಯ ಹೇಳ್ತೇನೆ ನಾವು ಜೀಪಲ್ಲಿ ಬಂದಿದ್ದು, ಹನುಮಾನ್ ಬಸ್ಸಲ್ಲ ಅಲ್ಲ. ವಾಸನೆ ನನಗೆ. ಏಯ್, ಸಂದೇಹ ಉಂಟನ? ಸಂದೇಹ? ಬಾ ಒಂದೇ. ನನಗೆ ನಿನಗೆ ನಿನ್ನೆ ಸಾಯಂಕಾಲ ಹೇಳು ಹೇಳು ತಮ್ಮ. ಸಂಜೀವಣ್ಣ ಸಿಕ್ಕಿದ್ರು. ರಮಣಪ್ಪ, ನೀ ಯಾರ ಮೇಲೆ ಡೌಟ್ ಹೇಳಲೇಬೇಕು, ಇಲ್ಲಾಂದ್ರೆ ನೀನು ಕೊಲೆ ಮಾಡಿದಳಿ ಆಗ್ತದೆ. ಯಾವ್ದಾರೊಂದು ಹೆಸರು ಹಾಕಿ ಬಿಡು, ನನ್ನೊಂದು ಹೆಸರು ಬಿಟ್ಟು ಬಿಡು. ಇನ್ಸ್ಪೆಕ್ಟ್ರೆ, ಹೇಳು. ಯಾರೋ ಮಾಡಿದ ಕೊಲೆ ನನ್ನ ಮೇಲೆ ಬರುವುದಂತಿದ್ರೆ ಡೌಟ್ ಉಂಟು. ಗುಡ್, ಹೇಳು. ಇನ್ಸ್ಪೆಕ್ಟರ್ ಸರ್, ಪೊಲೀಸ್ ಸರ್. ಅಯ್ಯೋ, ಏನದು ರಾಗದಿಂದ? ನಿಧಾನ. ಸತ್ಯವನ್ನೇ ಹೇಳ್ತೇನೆ. ಸತ್ಯ ಹೇಳು. ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳುವುದಿಲ್ಲ. ಇನ್ಸ್ಪೆಕ್ಟ್ರೇ, ನಮ್ಮ ತಂದೆಯವರ ಕೊಲೆಗೆ ಕಾರಣಕರ್ತರು ಬೇರೆ ಯಾರು ಅಲ್ಲ. ಸೋಮನಾಥ ತಂದ್ರೆ ಒಳಗಾಗ್ತಾರೆ ಈಗ. ಹೇಳ. ನಮ್ಮ ತಂದೆಯವರ ಕೊಲೆಗೆ ಕಾರಣಕರ್ತರು ಕಾರಣಕರ್ತರು ಬೇರೆ ಯಾರು ಅಲ್ಲ. ಯಾರು? ಹೇಳು ಹೇಳು ಹೇಳು. ಇವರೇ. ಮಗನ ಯಾಕೋ ಆಮೇಲೆ ಹಾಕಿದ್ದು? ಯಾಕೆ ಸರ್ ಹೊಡಿತೀರಿ? ನೀವೇ ಅಲ್ವಾ ಸರ್ ಹೇಳಿದ್ದು ಯಾರೋ ಒಬ್ರ ಮೇಲೆ ಹಾಕಿ ಅಂತ? ಅದಕ್ಕೆ ಅವ್ರ ಮೇಲೆ ಹಾಕ್ದೆ. ಹೇಳ್ದಂತ ಆಮೇಲೆ ಹಾಕುದಾ? ಮತ್ತೆ ಬಾತ ನೋಡ. ಹೊಡಿಬಿಡಿ. ಹೋಗಲಿ. ನಾನು ಒಂದು ಸಲ ನನ್ನ ತಮ್ಮನ ಹತ್ರ ಮಾತಾಡ್ತೇನೆ. ಒಂದು ಸಲ ಮಾತಾಡು. ಯಾರು? ಈ ವಿಷಯ ಇನ್ಸ್ಪೆಕ್ಟ್ರಿಗೆ ಗೊತ್ತಾಗೋದು ಬೇಡ, ನಾನು ಹೇಳುದಿಲ್ಲ. ಅವ್ರಿಗೆ ಗೊತ್ತಾಗೋದು ಹೇಗೆ? ನಾನು ಹೇಳಿದ್ರಲ್ಲ. ಇಲ್ಲ, ನಾನು ಯಾಕೆ ಗೊತ್ತಾಗೋದು ಹೇಗೆ? ಎಲ್ಲಿ ಹೋದ್ರು ಅವರು? ಗೊತ್ತಾಗೋದೇ, ನಾನು ಹೇಳೋದೇ ಇಲ್ಲ. ಏನು ಮಾತಾಡೋದಿಲ್ಲ ಸರ್. ಅವ ಕಿವಿಯಲ್ಲಿ 3 ವಿಷಯ ಹೇಳ್ದ ಸರ್. ನಾನು ನಿಮ್ಮ ಹತ್ರ ಹೇಳ್ತೇನೆ, ನಾನು ನಿಮ್ಮ ಹತ್ರ ಯಾಕೆ ನಿಷ್ಠೂರ. ಒಂದೇ ವಿಷಯ ಏನಂತ ಹೇಳಿದ್ರೆ, ಅವ ಈಗೆಲ್ಲ ಒಳಗೆ ಹೋಗ್ತಾನಂತೆ. ಅವನ ಮನೆಗೆ ಬರುವಾಗ ಅವನಿಗೊಂದು ಕೇಕಿನ ತುಂಡಿಡ್ಬೇಕಂತೆ. ತುಂಡಬೇಕು ನಿನಗೆ? ಇಡ್ತೀನಿ ಮಗನ. ಏಯ್, ಎರಡನೇ ವಿಷಯ ಏನದು? ಎರಡನೇ ವಿಷಯ ನಾನು ಹೇಳಿದ್ರೆ ನೀವು ಅವನ ಕೈಕಾಲು ಗಂಟೆ ಮುರಿದಾಕ್ತೀರಿ. ನಾನು ಹೇಳೋದಿಲ್ಲ ಸರ್. ಮಗನ, ನೀ ಹೇಳದಿದ್ರೆ ನಾನು ನಿನ್ನ ಕೈಕಾಲು ಗಂಟು ಮುರಿತೇನೆ. ಬೇಗ. ನಾನು ಹೇಳ್ತೇನೆ, ನಾನು ನಿಮ್ಮ ಹತ್ರ ಯಾಕೆ ನಿಷ್ಠೂರ. ಎರಡನೇ ವಿಷಯ ಅಂತ ಹೇಳಿದ್ರೆ ಸರ್, ನೀವು ಇಷ್ಟೆಲ್ಲ ಹೊಡೆದಿದ್ದು ಅವನಿಗೆ ತಾಗಿಲ್ಲ ಅಂತ ಆಕ್ಟಿಂಗ್ ಮಾಡಿದಂತವ. ನಾಯಿಗೆ ಬಡ್ದಾಗೆ ಸಾಕ್ತೇನೆ ನೀ. ಏಯ್, ಮೂರನೇ ವಿಷಯ ಏನದು? ಅಯ್ಯೋ ದೇವರೇ, ಈ ವಿಷಯ ಹೇಳಿದ್ರೆ ನೀವು ನಮ್ಮ ಅಣ್ಣನನ್ನ ಕೊಂದೇ ಹಾಕ್ತೀರಿ. ನಾನು ಹೇಳೋದಿಲ್ಲ ಸರ್, ನಾನು ಹೇಳೋದೇ ಇಲ್ಲ. ಮಗನ, ನೀ ಹೇಳದಿದ್ರೆ ನಿನ್ನ ಸಿಗ್ಲು ಸೋಲನ ಕಳ್ತೀನಿ ಇಲ್ಲಿ. ಬೇಗ. ಇದು ಹೇಳಿದ ನಂತರ ನಮ್ಮ ಅಣ್ಣ ಬದುಕಿ ಉಳಿತಾನೆಂಬ ಧೈರ್ಯ ನನ್ಗಿಲ್ಲ ಸರ್. ಅದಕ್ಕೆ ಒಂದೇ ಒಂದು ಸಲ ನನ್ನ ಅಣ್ಣನ ಹತ್ರ ಮಾತಾಡ್ತೇನೆ ಸರ್. ಮಾತಾಡು. ಅಣ್ಣ, ಈಗ ನನ್ನ ಮನಸ್ಸು ತುಂಬಿ ಬಂತು. ನಾನು ಮೂರನೇ ವಿಷಯ ಹೇಳ್ತೇನೆ ಸರ್. ಬೇಗ ಹೇಳು. ಅವ ಎಂತ ಹೇಳ್ದ ಗೊತ್ತಾ ಸರ್? ನೀವು ರಾತ್ರಿ ಒಬ್ಬರೇ ಬೈಕಲ್ಲಿ ಆಚೆ ಈಚೆ ತಿರ್ತಾ ಇರುವಾಗ ಶೀಲೆ ಕಲ್ಲಿಂದ ನಿಮ್ಮ ಮಂಡೆ ಹೊಡೆದಾಗ್ತ. ಒಳಗೆ ನೋಡು. ಇನ್ಸ್ಪೆಕ್ಟ್ರೆ ಕರೆದ್ರಿಯಾ? ಕರೆದೆ. ಬಾ, ಮುಂದೆ ಬಾ. ಮಗನ, ನಿನಗೆ ಪೆಟ್ಟ ಸಾಕಾಗಿಲ್ಲ. ನೀನು ಕೈಕಾಲು ಗಂಟೆ ಮುರಿತೇನೆ. ಕೈಕಾಲು ಗಂಟು. ಅಯ್ಯೋ ದೇವ್ರೆ, ಗಂಟೆ ನೋಡ್ಲಿಕ್ಕೆ ನಮ್ಮ ಹತ್ರ ವಾಚ್ ಇಲ್ಲ. ಗಂಟೆ ಯಾರು ಕೇಳಿದ್ರು ಹತ್ರ? ಗಂಟೆ ಯಾರು ಕೇಳಿದ್ರು? ಏಯ್, ನೀನು ಶೆಲ್ಲಿ ಹಾಕ್ತೇನೆ. ಶೆಲ್ಲಿಗೆ. ಇನ್ಸ್ಪೆಕ್ಟ್ರೆ ಬೇಡ ಇನ್ಸ್ಪೆಕ್ಟ್ರೆ, ನಮ್ಮ ಹತ್ರ ಬೆಟ್ಟಿಲ್ಲ, ನಮಗೆ ಶೆಲ್ ಬೇಡ ಇನ್ಸ್ಪೆಕ್ಟ್ರೆ. ಏನು ಶೆಲ್ ಬೇಡ? ಅವರಿಗೆ ನಿನ್ನ ಯಾರತ್ರ ಹೇಳ್ತೀನಿ? ಏನು ಬೇಡ? ಯಾರತ್ರ ಹೇಳ್ತೀನಿ ನಿನ್ನ? ನೋಡು, ನಾನು ರೌಂಡ್ ಸೈಡ್ ಬರ್ತೀನಿ. ಫೋನ್ ಬಂದ್ರೆ ಕಾಲ್ಬಿಡಿ. ನಿಮ್ಗೆ ಯಾರಿಗೂ ನಿಜವಾದ ಬಲಗಾರ ಯಾರ್ದು ಗೊತ್ತಿಲ್ಲಲ್ಲ? ನಾನು ತೋರಿಸ್ತೀನಿ. ಬಿಸಿ ಅದು ಯಾಕಪ್ಪ?
ಹೊಡಿಬೇಡಿ ಹೊಡಿಬೇಡಿ. ಸತ್ಯ ಹೇಳು, ಸತ್ಯ ಹೇಳು. ಎಲ್ಲವನ್ನು ಹೇಳ್ತಾನೆ. ನೀರು ಬಿಸಿ ತುಂಬ ಸೇಫ್. ನಮ್ಮ ತಂದೆ ತಾಯಿಯವರು ಆ ಕೊಲೆಯಾದಂತ ಉಮ್ಮನಾಥರಾಯರ ಮನೆಯಲ್ಲಿ ಕೆಲಸಕ್ಕಿದ್ರು ಇನ್ಸ್ಪೆಕ್ಟರ್. ಒಂದು ದಿನ ಅವರ ಬಾವಿ ಕೆಲಸ ನಡೀತಾ ಇರಬೇಕಾದ್ರೆ ಚಿನ್ನ ವಜ್ರ ವೈಡೂರ ಇದ್ದಂತ ಒಂದು ದೊಡ್ಡ ತಾಮ್ರದ ಹೊಂಡೆ ಸಿಕ್ಕಿದೆ ಇನ್ಸ್ಪೆಕ್ಟರ್. ಅದನ್ನು ನಾವಿಬ್ರು ಸರಿಯಾಗಿ ಹಂಚಿಕೊಳ್ಳೋಣ ಎಂದು ಹೇಳಿದಂತ ಆ ಉಮ್ಮನಾಥರಾಯ ಅದನ್ನು ಅವರ ಮನೆಯಲ್ಲಿ ಇಟ್ಟುಕೊಂಡ. ಮುಂದೊಂದು ದಿನ ಕಳ್ಳರು ಬಂದು ಅದನ್ನು ಕದ್ಕೊಂಡು ಹೋದ್ರೆ ಎಂದು ಸುಳ್ಳು ಹೇಳಿದ. ಹೀಗೆ ದಿನಗಳು ಉರುಳುತ್ತಾ ಇರುವುದು. ಒಂದು ದಿನ ನಮ್ಮ ತಂದೆಯವರು ಮಧ್ಯರಾತ್ರಿಯ ಹೊತ್ತಿನಲ್ಲಿ ಮೂತ್ರಶಂಕೆಗಂತ ಹೊರಗೆ ಬರ್ತಾರೆ. ಆ ಉಮಾನಾಥರಾಯರ ಮನೆಯಲ್ಲಿ ಮಂದವಾದಂತ ಬೆಳಕು ಉರಿತಾ ಇದೆ. ಕುತೂಹಲದಿಂದ ಏನಂತ ನೋಡಲು ನಮ್ಮ ತಂದೆಯವರು ಕಿಟಕಿ ಮೂಲಕ ಒಳಗೆ ಇಣುಕಿ ನೋಡ್ತಾರೆ. ಅದೇ ಹಂಡೆಯಲ್ಲಿ ಇದ್ದಂತ ಆ ಚಿನ್ನ ವಜ್ರ ವೈಡೂರ ಎಲ್ಲವನ್ನು ತನ್ನ ಮೈ ಮೇಲೆ ಹಾಕಿಕೊಂಡು ಅಟ್ಟಹಾಸದಿಂದ ಆ ಉಮಾನಾಥರಾಯ ನಗುತ್ತಿದ್ದ. ಇದನ್ನು ನೋಡದಿಂದ ನಮ್ಮ ತಂದೆಯವರು ಅವಸರದಿಂದ ಕೆಳಗಿಳಿತಾ ಇರಬೇಕಾದ್ರೆ ಶಬ್ದವಾಗಿ ಆ ಉಮಾನಾಥರಾಯ ಮನೆ ಹೊರಗೆ ಬಂದು ಕಬ್ಬಿಣದ ಸಲಾಕೆಯಿಂದ ನಮ್ಮ ತಂದೆಯ ತಲೆ ಮೇಲೆ ಹೊಡೆದು ಬಿಟ್ಟ ಇನ್ಸ್ಪೆಕ್ಟರ್. ಸಾವು ನೋವಿನ ನರಳಾಟದಿಂದ ಮನೆಯನ್ನು ಸೇರಿಕೊಂಡ ನಮ್ಮ ತಂದೆಯವರು ವಿಷಯವನ್ನೆಲ್ಲ ನಮ್ಮ ತಾಯಿಯವರ ಹತ್ರ ಹೇಳಿ ಅಲ್ಲಿಯೇ ಪ್ರಾಣ ತ್ಯಾಗ ಮಾಡಿದ್ರು ಇನ್ಸ್ಪೆಕ್ಟರ್. ಪ್ರಾಣ ತ್ಯಾಗ ಮಾಡಿದ್ರು. ನಮ್ಮ ತಂದೆ ಸಾವಿನ ವಿಷಯವನ್ನು ಕೇಳಿ ನಮ್ಮ ತಾಯಿಯವರು ಕೂಡ ವಿಷಯವನ್ನು ನನಗೆ ಅರುಹಿ ನರಳಿ ನರಳಿ ಪ್ರಾಣ ಬಿಟ್ರು ಇನ್ಸ್ಪೆಕ್ಟರ್. ಆಮೇಲೆ ಆಗ ನಾನಿನ್ನೂ ಚಿಕ್ಕನು, ಅಸಹಾಯಕನಾದೆ. ಈ ಊರನ್ನೇ ಬಿಟ್ಟು ಬೊಂಬಾಯಿ ನಗರವನ್ನು ಸೇರಿಕೊಂಡೆ. ಆದರೆ ನನ್ನ ಸೇಡು ಆ ಉಮಾನಾಥರಾಯ. ಹೀಗೆ 2 ವರ್ಷಗಳ ಹಿಂದೆ ಪುನಃ ಈ ಊರಿಗೆ ಬಂದೆ. ಇಲ್ಲಿನ ಚಲನವಲನ ಎಲ್ಲವನ್ನು ನೋಡಿಕೊಂಡೆ. ಆಗ ತಿಳಿಯಿತು ಈ ರಾಘವೇಂದ್ರಾಯನಿಗೂ ಹಾಗೂ ಆ ಉಮಾನಾಥರಾಯನಿಗೂ ಗಳಸ್ಯ ಕಂಠಸ್ಯ ಎಂದು. ಆದ್ದರಿಂದಲೇ ನೆಪ ಮಾತ್ರಕ್ಕೆ ಹಾರ್ಮೋನಿಯಂ ವಾದಕನಾಗಿ ಈ ರಾಘವೇಂದ್ರಾಯರ ಮನೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ನನ್ನ ಪಾಲಿನ ಶುಭ ದಿನಕ್ಕಾಗಿ ಕಾಯುತ್ತಾ ಇದ್ದೆ. ಬಂದೇ ಬಿಟ್ಟಿದ್ದು ಆ ಶುಭ ದಿನ. ಅದುವೇ ಆ ಉಮಾನಾಥರಾಯರ 60ರ ಹುಟ್ಟು ಹಬ್ಬದ ದಿನ. ಕಾಫಿ ಕುಡಿಯುವ ನೆಪ ಮಾಡಿ ಅಡುಗೆ ಮನೆಯನ್ನು ಸೇರಿಕೊಂಡೆ. ಎಲ್ಲರೂ ಹಾಡುತ್ತಾ ಕುಣಿಯುತ್ತಾ ಇರಲು ಆ ಫ್ಯೂಸ್ ಕ್ಯಾರಿಯರ್ ಅನ್ನು ತೆಗೆದು ಬಿಟ್ಟೆ ಇನ್ಸ್ಪೆಕ್ಟರ್, ತೆಗೆದು ಬಿಟ್ಟೆ. ಎಲ್ಲೆಲ್ಲೋ ಕಗ್ಗತ್ತಲು. ಆ ಕೇಕ್ ಕತ್ತರಿಸಲು ಇಟ್ಟಂತಹ ಚೂರಿಯಿಂದ ಆ ಉಮಾನಾಥರಾಯರನ್ನು ಹಿರಿದು ಕೊಂದು ಬಿಟ್ಟೆ ಇನ್ಸ್ಪೆಕ್ಟರ್, ಕೊಂದು ಬಿಟ್ಟೆ. ಹೋಗುತ್ತಾ ಇರಬೇಕಾದ್ರೆ ಆ ಉಮಾನಾಥರಾಯನ ಕೊಳದಲ್ಲಿ ಇದ್ದಂತ ಆ ಚಿನ್ನದ ಲಾಕೆಟ್ ಅಂತ ತೆಗೆದುಕೊಂಡು ಓಡಿ ಹೋದೆ. ಹಣದ ಅಡಚಣೆ ಉಂಟಾಯಿತು ಇನ್ಸ್ಪೆಕ್ಟರ್. ಆ ಚಿನ್ನದ ಅಂಗಡಿ ಮಾರಲು ಹೋದೆ. ಆ ಅಂಗಡಿಯವನು ನನಗೆ ಮೋಸ ಮಾಡಿಬಿಟ್ಟೆ ಇನ್ಸ್ಪೆಕ್ಟರ್. ಹಣ ತಂದು ಕೊಡುತ್ತೇನೆ ಎಂದು ಹೇಳಿ ಒಳಗೆ ಹೋದಂತ ಅಂಗಡಿಯವನು ನಿಮಗೆ ಫೋನ್ ಮಾಡಿದ. ಮುಂದೆ ನಡೆದದ್ದು ನಿಮಗೆ ಗೊತ್ತೇ ಇದೆ ಇನ್ಸ್ಪೆಕ್ಟರ್. ಎಲ್ಲ ಸತ್ಯವನ್ನೇ ಹೇಳಿದೆ ಇನ್ಸ್ಪೆಕ್ಟರ್. ನೋಡು, ನೀವು ತಪ್ಪನ್ನು ಒಪ್ಕೊಂಡಿದ್ದೀರಾ. ಇದಕ್ಕೆ ಶಿಕ್ಷೆ ಕೊಡೋದು ಕೋರ್ಟಲ್ಲಿ. ನೋಡು, ಆದಷ್ಟು ಶಿಕ್ಷೆ ಕಡಿಮೆ ಆಗೋ ಮಾಡ್ತೀನಿ. ಇನ್ಸ್ಪೆಕ್ಟರ್ ಮೊನ್ನೆ ಬಂದವರು ಇನ್ನೂ ಹೋಗ್ಲೇ ಇಲ್ವಾ? ಇಲ್ಲ. ವಿಷಯ ಏನು ಗೊತ್ತಾ? ಏನು? ನಮ್ಮ ತಂದೆಯನ್ನು ಕೊಂದಿದ್ದಾನಲ್ಲ. ಹೌದು. ಆ ಮನುಷ್ಯ ಸಿಕ್ಕಿದ್ದಾನ. ನಾನು ನೋಡ್ಬೇಕಲ್ಲ. ನೀವೇ ನೋಡೋದು ಕರ್ಮ ಅದು. ನೋಡ್ಲಿ ಕಣ್ಣು ಉಂಟು ನಿಮ್ಗೆ. ಹೀಗೆ ತಟ್ಟಿ ಮೊಟ್ಟಿ ಈ ಸರಿ ತಟ್ಟಿಗೆ ಹೋಗು. ಇನ್ಸ್ಪೆಕ್ಟ್ರೆ, ವಿಷಯ ಏನು? ವಿಷಯ ಹೇಳ್ಬೇಕು ನಿನಗೆ. ಇನ್ಸ್ಪೆಕ್ಟ್ರೆ, ಆ 3 ಮುತ್ತು ಉಂಟಲ್ಲ, ಒಂದು ನನಗೆ, ಒಂದು ಇವನಿಗೆ, ಒಂದು ಅವನಿಗೆ, ಇಲ್ಲೇ ಹೋಯ್ತದು. ಅದು ಸಿಗತ್ತೆ. ಇಲ್ಲಿ ಅಲ್ಲ, ಅದು ಕೋರ್ಟಲ್ಲಿ. ಅಯ್ಯೋ, ಕೋರ್ಟಲ್ಲಿ ಆದ್ರೆ ನಂಗೆ ಬೇಡ ಇನ್ಸ್ಪೆಕ್ಟ್ರೆ.
ಅಯ್ಯೋ ಅಷ್ಟು ಜನ ಲಾಯರು ವಕೀಲರು ಜಡ್ಜ್ ಎಲ್ಲ ಇರುವಾಗ ಹುಡುಗಿಯರು ಮುತ್ತು ಕೊಡೋದು ನನಗೆ ನಾಚಿಕೆ ಆಗ್ತದೆ. ಇದು ಆ ಮುತ್ತಲ್ಲ, ಇದು ಮತ್ತೆ ಇದು ಬೆಲೆ ಬಾಳುವ ಮುತ್ತು. ಅದು ಯಾರಿಬೇಕು, ಅದು ನೀನು ಇಟ್ಕೋ. ಅದೆಲ್ಲ ಇರ್ಲಿ ಇನ್ಸ್ಪೆಕ್ಟ್ರೆ, ನಮ್ಮ ತಂದೆಗೆ ಕೊಲೆಗೆ ಕಾರಣಕರ್ತರಂತೂ ನೀವು ಹಿಡಿದಿದ್ದೀರಿ. ನಿಮ್ಮಕ್ಕಿಂತ ನಿಮ್ಮ ಶ್ರಮ ಪೊಲೀಸ್ ಮಾಮನ ಶ್ರಮ ಶ್ಲಾಘನೀಯ. ಅವರಿಗೆ ಆದಷ್ಟು ಬೇಗ ಯಾವ್ದಾದ್ರು ಒಂದು ನೀರಿಲ್ದ ಊರಿಗೆ ಟ್ರಾನ್ಸ್ಫರ್ ಆಗ್ಲಿ ಸರ್. ಯಾಕ ಯಾವ ರೀತಿ ಹೊಡೆದಿದ್ದಾರೆ ಸರ್, ನಾನು ನಿರಪಾದ್ರೆ ಅಂತ ಗೊತ್ತಿಲ್ವೋ ಸರ್ ನಿಮ್ಗೆ? ಅದಲ್ಲದೆ ನಿಮ್ಮ ದೇವರು ಒಳ್ಳೇದ್ ಮಾಡ್ಲಿ, ಆದಷ್ಟು ಬೇಗ ಒಂದು ಮೋಷನ್ ಆಗಿ ಬಿಡ್ಲಿ. ಪ್ರಮೋಷನ್ ಅದೇ ಸರ್. ಮತ್ತು ನನ್ನ ತಂದೆ ಆಸ್ತಿಯ ಭಾಗದಲ್ಲಿ ನನಗೇನಾದ್ರೂ ಪಾಲು ಸಿಕ್ಕಿದ್ರೆ ಇನ್ಸ್ಪೆಕ್ಟರ್, ನಾನು ನಿಮ್ಮನ್ನು ಖಂಡಿತ ಮರೆಯುವುದಿಲ್ಲ ಇನ್ಸ್ಪೆಕ್ಟ್ರೆ. ನಿಮಗೆ ನನ್ನ ಲೆಕ್ಕದ 10 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿಯ ಒಂದು ಲಾಟರಿ ಟಿಕೆಟ್ ತೆಗೆಸಿಕೊಡ್ತೇನೆ, ಆಯ್ತಾ? ಅದನ್ನ ನೀನೇ ಇಟ್ಕೋ. ನಾ ಡ್ಯೂಟಿ ಮಾಡೋದಕ್ಕೆ ನನಗೆ ಸರ್ಕಾರ ಹಣ ಕೊಡುತ್ತೆ. ಏನೇ ಇರಲಿ, ನಿಮ್ಮ ತಂದೆಯನ್ನು ಕೊಂದ ಆ ಕೊಲೆಗಾರನ ಹಿಡಿಯಲು ಆ ದಾರಿತರದಿಂದ ದೇವರನ್ನು ಸ್ನಾನ ಮಾಡೋಣ. ಕುಂದಾಪುರ ಶ್ರೀ ರೂಪಕಲಾಯಮ್ಮ, ಕುಂದಾಪುರ ಶ್ರೀ ರೂಪಕಲಾಯಮ್ಮ, ಕನ್ನಡ ನಾಟಕ ಸಭಾ ಮಂಡಳಿಗೆ, ಕನ್ನಡ ನಾಟಕ ಸಭಾ ಮಂಡಳಿಗೆ ವಿದ್ಯಾಬುದ್ಧಿ ತುನಿಸಲಹೋ, ವಿದ್ಯಾಬುದ್ಧಿ ತುನಿಸಲಹೋ, ಸೇವೆಯ ಮಾಡುವ ಭಾಗ್ಯವ ಕರುಣಿಸು, ಸೇವೆಯ ಮಾಡುವ ಭಾಗ್ಯವ ಕರುಣಿಸು.